ಸುಧಾರಾಧೆ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಶುಗರು ನಾರ್ಮಲ್ ಇರಬೇಕು ಅಂದರೆ ಮನೆ ಮದ್ದು ಏನು ಮಾಡ್ಕೋಬೇಕು ಅಂತ ನಮ್ಮ ಮನೆಯವರು ಹೇಳ್ಕೊಡ್ತಾರೆ. ಶುಗರ್ಗೆ ಮನೇಲೇ ಏನು ಮಾಡ್ಕೋಬೋದು? ಸಾಮಾನ್ಯವಾಗಿ 400-500 ಇದ್ರೂ ಶುಗರ್ ಲೆವೆಲ್ ಕಡಿಮೆ ಆಗಿರೋದಿಲ್ಲ, ಟ್ಯಾಬ್ಲೆಟ್ಸ್ ತಗೊಂಡು ಕಡಿಮೆ ಆಗಿರೋದಿಲ್ಲ. ಆವಾಗ ಮನೇಲಿ ಯಾವ ರೀತಿ ಮಾಡ್ಕೋಬೋದು ಅಂದರೆ, ನನಗೇ 200ವರೆಗೂ ಇತ್ತು, ಈ ಟ್ಯಾಬ್ಲೆಟ್ಸ್ ತಗೊಂಡ್ರೂ ಕಡಿಮೆ ಆಗ್ತಾ ಇರಲಿಲ್ಲ. ಆವಾಗ ಯೂಟ್ಯೂಬ್ನಲ್ಲಿ ಕೆಲವರು ಮಾಹಿತಿಗಳನ್ನ ಕೊಟ್ಟರು. ಆ ಸಂದರ್ಭದಲ್ಲಿ ನಾನೇನು ಮಾಡಿದೆ, 3 ಸೆಲೆಕ್ಷನ್ ಮಾಡ್ಕೊಂಡೆ. ಅಂದರೆ ಮೆಂತ್ಯ 100 ಗ್ರಾಮನ್ನು ತಗೊಂಡು ಪುಡಿ ಮಾಡಿಕೊಂಡೆ, ಮತ್ತು ನೇರಳೆ ಹಣ್ಣಿನ ಬೀಜ 2 ಇಡಿ ತಗೊಂಡು ಅದನ್ನು ಪುಡಿ ಮಾಡಿಕೊಂಡೆ. ಸಿಗಲಿಲ್ಲ ಅಂದರೆ ಗ್ರಂಥಿಕೆ ಅಂಗಡಿಗಳಲ್ಲಿ ಸಿಕ್ಕರೆ 100 ಗ್ರಾಮ್ ತಗೋಬೋದು. ನೆಕ್ಸ್ಟ್ ಏನಪ್ಪ ಅಂದರೆ 2 ಇಡಿ ಕರಿಬೇವಿನ ಸೊಪ್ಪು ನೆರಳಲ್ಲೇ ಒಣಗಿಸ್ಕೊಂಡು ಅದನ್ನು ಪುಡಿ ಮಾಡ್ಕೊಂಡೆ. 3 ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು ಡಬ್ಬಕ್ಕೆ ತುಂಬಿಟ್ಕೊಂಡು 1 ಲೋಟ ನೀರಿಗೆ ಅರ್ಧ ಚಮಚ ಹಾಕೋದು ಸಾಕು. ಚೆನ್ನಾಗಿ ಕುದಿಸಿ ಬೆಳಿಗ್ಗೆ ತಗೊಂಡ್ರೆ ಸಾಕು. ಬೆಳಿಗ್ಗೆ ತಗೊಂಡು ನೀವು ಒಂದು 15 ದಿನ ಆದಮೇಲೆ ಅದನ್ನು ನೀವು ಟೆಸ್ಟ್ ಮಾಡಿಸಿದಾಗ ನಿಮಗೆ ಸಾಮಾನ್ಯವಾಗಿ ನನಗೇ 110 ಬಂದಿತ್ತು. 180, 190 ಇದ್ದದ್ದು ಕಂಟ್ರೋಲ್ ಬರದೇ ಇದ್ದದ್ದು, ಇದನ್ನು ತಗೊಂಡ್ಮೇಲೆ ಒಂದು 15 ದಿನ ಆದಮೇಲೆ ನನಗೇನಾಯಿತು, 110ಕ್ಕೆ ಬಂತು. ನೀವು 400-500 ಇರ್ತಕ್ಕಂಥವ್ರು ಬೆಳಿಗ್ಗೆ ಸಾಯಂಕಾಲ ಅರ್ಧ ಚಮಚ 1 ಲೋಟ ನೀರಿಗೆ ಹಾಕಿ ಕುದಿಸಿ ಇದನ್ನು ನೀವು ತಗೊಂಡಾಗ 110-120ಕ್ಕೆ ಬಂದೇ ಬರುತ್ತೆ. ಇವಾಗ ಜಾಸ್ತಿ ಆಗಿರೋದು ನೀವು 2 ಟೈಮ್ ತಗೊಂಡು ನಿಮಗೆ ಕಂಟ್ರೋಲ್ ಬಂದಮೇಲೆ ನೀವೇನು ಮಾಡಿ, ಮಾರ್ನಿಂಗ್ 1 ಟೈಮ್ ತಗೊಂಡ್ರೆ ಸಾಕು, ನಿಮಗೆ ಕಂಟ್ರೋಲ್ ಬರುತ್ತೆ. 1 ಟೈಮ್ ತಗೊಳ್ಳಿ ಸಾಕು, ಅರ್ಧ ಚಮಚ ಹಾಕಿ ನೀರೆಲ್ಲ ಕುದಿಸಿ ತಗೊಳ್ಳಿ. ನೀವು ಊಟ ತಿಂಡಿ ನೀವೇನೇ ತಿನ್ನಿ ಪ್ರಾಬ್ಲಮ್ ಏನಿಲ್ಲ. ಬಟ್ ಏನಪ್ಪ ಅಂದರೆ ಸ್ಟ್ರೆಸ್ ಇರಬಾರ್ದು, ಮನಸ್ಸಿಗೆ ಒತ್ತಡ ಹಾಕೋಬಾರ್ದು. ಇಷ್ಟು ಮಾಡ್ತು ಅಂತಂದರೆ ಈ ಪುಡಿಗಳನ್ನ ಹಾಕಿ ಮಿಕ್ಸ್ ಮಾಡಿ ಹಾಕ್ತು ಅಂದರೆ ಕಂಟ್ರೋಲ್ ಬರೋದ್ರಲ್ಲಿ ಸಂದೇಹವಿಲ್ಲ. ಸುಮ್ಮನೆ ಡಾಕ್ಟ್ರ್ ಹತ್ರ ಹೋಗಿ ಏನೇನೋ ತಗೊಂಡು ಮಾತ್ರ ಗ್ಯಾಂಗ್ರೀನ್ ಎಲ್ಲ ಅಲ್ಲಿವರೆಗೂ ಹೊರಟೋಗುತ್ತೆ. ಬಟ್ ಈ 3 ಪುಡಿಗಳನ್ನ ಹಾಕ್ತು ಅಂದರೆ 100% ರಿಸಲ್ಟ್ ಗ್ಯಾರಂಟಿ. ನಾನು ಬೇರೆ ಯಾವುದೋ ಹೇಳಿರೋದನ್ನು ಬೇರೆಯವ್ರು ಏನೇನೋ ಬಾಯಲ್ಲಿ ಹೇಳ್ತಾರೆ, ಬಟ್ ಇದು ನಾನು ಪ್ರಾಯೋಗಿಕವಾಗಿ ಮಾಡಿರ್ತಕ್ಕಂಥದ್ದನ್ನು ನಾನು ಇವಾಗ ನಿಮ್ಮ ಮುಂದೆ ತಿಳಿಸ್ತಾ ಇರೋದು. ಅದನ್ನ ಇಷ್ಟು ಮಾಡಿ ನಿಮಗೆ 100% ರಿಸಲ್ಟ್ ಬಂದೇ ಬರುತ್ತೆ. ನಮ್ಮ ಮನೆಯವ್ರಿಗೂ ಶುಗರ್ ಬಂದು 10 ವರ್ಷ ಆಯಿತು. 110 ಮೇಲೆ ಯಾವಾಗಲೂ ಹೋಗಿಲ್ಲ. 6 ತಿಂಗಳಿಗೊಂದ್ಸರಿ ಚೆಕಪ್ ಮಾಡಿಸ್ತಾರೆ, ಮಾಮೂಲಿ ಟ್ಯಾಬ್ಲೆಟ್ಸ್ ಅಷ್ಟೇ. ಇದರಲ್ಲೇ ಕಂಟ್ರೋಲ್ ಆಗಿದೆ. ಬೆಳಗ್ಗೆ 1 ಟೈಮ್ ತಗೊಂಡ್ರೆ ಸಾಕು, 2 ಟೈಮ್ ತಗೋಬೇಕು ಅಂತ ಏನಿಲ್ಲ. ಜಾಸ್ತಿ ಇರೋರು ಕಡಿಮೆ ಆದಮೇಲೆ 1 ಟೈಮ್ ತಗೊಳ್ಳಿ ಸಾಕು. ಎಲ್ಲ ಸೇರಿಸಿ ಅರ್ಧ ಸ್ಪೂನ್ ತಗೊಳ್ಳಿ ಬೆಳಿಗ್ಗೆ ಅಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.